ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಉಳಿದಿರೋ ಅನ್ನ ಉಪಯೋಗಿಸ್ಕೊಂಡು ಮಸ್ತ್ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ಭಾಳ ಸಾಫ್ಟಾಗಿತ್ತು, ಭಾಳ ಟೇಸ್ಟಿಯಾಗಿತ್ತು ಮತ್ತು ದಿಢೀರಂತೂ ರೆಡಿಯಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ 1 ಕಪ್ನಷ್ಟು ಅನ್ನ ಹಾಕೀನಿ, 1 ಕಪ್ಪಷ್ಟು ಸಣ್ಣ ರವೆ ಹಾಕ್ಕೊಂಡೀನಿ, 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಇದನ್ನೆಲ್ಲನೂ ಸಣ್ಣಗೆ ರುಬ್ಕೊಂಡ್ಬಿಟ್ಟೇನಿ. ಅನ್ನ ಮತ್ತು ರವೆ ಎಕ್ದಮ್ ಫೈನ್ ಆಗಬೇಕು, ಅಷ್ಟು ಸಣ್ಣಗೆ ಇದನ್ನು ಚಲೋ ತಂಗ ರುಬ್ಕೊಂಡು ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡ್ಬಿಡ್ತೇನೆ ಫ್ರೆಂಡ್ಸ್. ಮಿಕ್ಸಿಂಗ್ ಬೌಲ್ ತೊಗೊಂಡ್ಮೇಲೆ ನಾವು ಇದನ್ನು ಚಲೋ ತಂಗ ಒಂದು 2ರಿಂದ 3 ನಿಮಿಷ ಇದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಫ್ಲಫಿ ಆಗಲಿ ಹಿಟ್ಟು ಅಂತಂಥೇಳಿ ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಚಲೋ ತಂಗ ಈ ರೀತಿ ಕಲಿಸ್ಕೊಂಡ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಒಂದು 2 ನಿಮಿಷ ಕಲಿಸೋಣ ಫ್ರೆಂಡ್ಸ್. ರಾತ್ರಿ ಅನ್ನ ಉಳಿದ್ರು ಯೂಶ್ವಲಿ ನಾವು ಚಿತ್ರಾನ್ನ ಒಗ್ಗರಣೆನ ಏನಾದ್ರು ಮಾಡ್ತೇವೆ. ಈ ರೀತಿ ಅನ್ನ ಉಳಿದಾಗ ದೋಸೆ ಮಾಡಿ ನೋಡಿರಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು, ಭಾಳ ಸಾಫ್ಟ್ ಆಗಿತ್ತು. ಒಂದು 5 ನಿಮಿಷ ನಾ ಈ ಹಿಟ್ಟನ್ನು ನೆನೆಸ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನೋಡ್ತೇನೆ ಫ್ರೆಂಡ್ಸ್. ಇದು ದೋಸೆ ಹಿಟ್ಟಿನ ಹದಕ್ಕೆ ಐತಿ, ಮತ್ತೇನು ನಾನು ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ. ಈಗ ನಾನಲ್ಲಿ ಹಂಚಿ ಬಿಸಿಗೆ ಇಟ್ಟೇನಿ. ಯೂಶ್ವಲಿ ನಾವು ಹೆಂಗೆ ದೋಸೆ ಮಾಡ್ತೇವಲ್ಲ ನಾರ್ಮಲ್ ದೋಸೆ, ಅದೇ ರೀತಿ ಹಿಟ್ಟನ್ನು ಹಾಕ್ಕೊಂಡು ಚಲೋ ತಂಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡನ್ನು ನಾವು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಮಸ್ತ್ ದೋಸೆ ರೆಡಿ ಆಗೈತಿ ಫ್ರೆಂಡ್ಸ್. ನೋಡಿರಿ, ನೀವು ಈ ರೀತಿ ಅನ್ನ ಉಳಿದ್ರೆ ದೋಸೆ ಮಾಡಿ ನೋಡಿರಿ, ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ದೋಸೆ ಹೆಂಗೆ ಬಂದು ಅಂತ ಹೇಳ್ರಿ, ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.